ಆಕ್ಸಿಡೆಂಟ್ನ ಹಾಟ್ಸ್ಪಾಟ್ ಆಗಿದೆ ಬೈಲುಕುಪ್ಪೆ ಡಿವೈಡರ್. ಅವೈಜ್ಞಾನಿಕ ಡಿವೈಡರ್ ಇಲ್ಲಿ ಆ ಡಿವೈಡರ್ಗೆ ಅಪ್ಪಳಿಸಿ ಹಾರಿ ಬೀಳುತ್ತೆ ಕಾರುಗಳು. ಆಕ್ಸಿಡೆಂಟ್ನ ಹಾಟ್ಸ್ಪಾಟ್ ಆಗಿದೆ ಬೈಲುಕುಪ್ಪೆಯ ಈ ಡಿವೈಡರ್. ರಾತ್ರಿ ಹೊತ್ತು ಈ ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರುಗಳು ಹಾರಿ ಬೀಳುತ್ತೆ. ಸಿಸಿಟಿವಿಯಲ್ಲಿ ಇಂಥ ವಿಜುವಲ್ಸ್ ಸೆರೆಯಾಗಿದೆ. ಕಾರುಗಳು, ಟಿಟಿ ವಾಹನ ಎಲ್ಲ ಹಾರಿ ಬೀಳ್ತಾ ಇದೆ. ಅಂಥದ್ದೊಂದು ಡಿವೈಡರ್ ಇದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಬೈಲುಕುಪ್ಪೆ ರಸ್ತೆಯಲ್ಲಿ ಅವಾಂತರ. ಇಲ್ಲಿರುವಂತಹ ಈ ರೋಡ್ ಡಿವೈಡರ್ನಿಂದ ಬ್ಯಾಕ್ ಟು ಬ್ಯಾಕ್ ಮೇಲಿಂದ ಮೇಲೆ ಅಪಘಾತಗಳಾಗ್ತಾ ಇದೆ. ಡಿವೈಡರ್ ಇದೆ, ಆದ್ರೆ ಡಿವೈಡರ್ ಇರುವಂತಹ ಜಾಗದಲ್ಲಿ ಒಂದೇ ಒಂದು ನಿರ್ದೇಶನಗಳು ಕೂಡ ಇಲ್ಲ, ಸೂಚನಾ ಫಲಕ ಇಲ್ಲ, ಸರಿಯಾಗಿ ರಿಫ್ಲೆಕ್ಟ್ ಲೈಟ್ ಕೂಡ ಇಲ್ಲದ ಕಾರಣ ನಿರಂತರವಾಗಿ ಅಪಘಾತಗಳು ಆಗ್ತಾ ಇದೆ. ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಆ ಡಿವೈಡರ್ ಇದೆ ಅನ್ನೋದನ್ನ, ಯಾವ ರೀತಿಯಾಗಿ ಹಾರ್ ಬೀಳುತ್ತೆ. ಅಲ್ಲಿ ಸರಿಯಾದಂಥ ರಿಫ್ಲೆಕ್ಟರ್ಗಳನ್ನು ಹಾಕಿಲ್ಲ, ಜೊತೆಗೆ ಅಲ್ಲಿ ಡಿವೈಡರ್ ಇದೆ ಅನ್ನುವಂಥ ಜಾಗದಲ್ಲಿ ಒಂದು ಸೂಚನಾ ಫಲಕವನ್ನು ಕೂಡ ಹಾಕಿಲ್ಲ. ಯಾವುದೇ ರೀತಿಯಾಗಿ ಸೈಂಟಿಫಿಕ್ ಆಗಿ ಅಲ್ಲಿ ಡಿವೈಡರನ್ನು ಮಾಡಿಲ್ಲ. ಬಹಳ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅನ್ನುವಂಥದ್ದು ವಿಜುವಲ್ಸ್ ಅಲ್ಲಿ ಗೊತ್ತಾಗಿದೆ. ಏಕಾಏಕಿಯಾಗಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯ ಕಾರುಗಳು ಬೀಳ್ತಾ ಇದೆ, ಯಾವ ರೀತಿ ಟಿಟಿ ವಾಹನ ಹಾರ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಸಾರ್ವಜನಿಕರು ದೂರನ್ನು ಕೊಟ್ಟಿದ್ದಾರೆ, ಆದರೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಒಂದು ಡಿವೈಡರ್, ಆ ಡಿವೈಡರ್ ಇಂದ ಎಂತ ಅನಾಹುತಗಳಾಗ್ತಾ ಇದೆ ಅನ್ನುವಂಥದ್ದು ವಿಜುವಲ್ಸ್ ಹೇಳ್ತಾ ಇದೆ. ಆದರೂ ಕೂಡ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇಂಥ ಅವೈಜ್ಞಾನಿಕ ಡಿವೈಡರ್ಗಳು ಬೇಕಾ ಅನ್ನುವಂಥ ಪ್ರಶ್ನೆ. ಬೇಕು ಅನ್ನೋದಾದ್ರೆ ಅಲ್ಲೊಂದು ಸೂಚನಾ ಫಲಕನೂ ಏನೋ ಒಂದು ಹಾಕಬೇಕು, ಸರಿಪಡಿಸಬೇಕು ಅಂತ ಗಮನವನ್ನ ಯಾಕೆ ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇಲ್ಲ? ಅಶ್ವಿನಿ, ಕಳೆದ 2 ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಡಿವೈಡರ್ ಇದು. ಅಂದ್ರೆ ಮೈಸೂರು ಮತ್ತೆ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಈ ಅವಾಂತರ ಸಂಭವಿಸಿದೆ. ಬಹಳ ಮುಖ್ಯವಾಗಿ ಸಾವಿನ ಹೆದ್ದಾರಿಯಾಗಿ ಪರಿಣಮಿಸ್ತಾ ಇದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆಯ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಡಿವೈಡರ್ ನಾವು 3 ವಿಜುವಲ್ಸ್ ಅನ್ನ ಗಮನಿಸಬಹುದು. ಬಹಳ ಮುಖ್ಯವಾಗಿ ಸುಮಾರು 15 ದಿನಗಳ ಅಂತರದಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ದೃಶ್ಯಾವಳಿ. ಒಂದು ಮಾರುತಿ ಸ್ವಿಫ್ಟ್ ಕಾರು ಏನು ಡಿವೈಡರ್ಗೆ ಡಿಕ್ಕಿ ಹೊಡೆದು ನೇರವಾಗಿ ರಸ್ತೆಗೆ ಉರುಳಿ ಬೀಳುವಂತದ್ದು. ಮತ್ತೊಂದು ಟಿಟಿ ವಾಹನ ಕೂಡ ಡಿವೈಡರ್ಗೆ ಡಿಕ್ಕಿ ಆಗಿ ರಸ್ತೆಗೆ ಬೀಳುವಂತದ್ದು. ಜೊತೆಗೆ ಮತ್ತೊಂದು ವಾಹನ ಕೂಡ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಕ್ಕದ ರಸ್ತೆಗೆ ಹಾರಿ ಬೀಳುತ್ತೆ. ಅಂದ್ರೆ ಬಹಳ ಮುಖ್ಯವಾಗಿ ಕಳೆದ 2 ತಿಂಗಳ ಹಿಂದೆ ಇದೇ ರಸ್ತೆಗೆ ಬೈಕ್ ಸವಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಸಾವನ್ನಪ್ಪಿರ್ತಕ್ಕಂಥ ಘಟನೆ ಕೂಡ ಬೆಳಕಿಗೆ ಬಂದಿದ್ದು. ಜೊತೆಗೆ ಘಟನೆಗೆ ಸಂಬಂಧಪಟ್ಟಂತೆ ಬೈಲುಕುಪ್ಪೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇಲ್ಲಿ ಡಿವೈಡರ್ ಬೇಡ, ಹಾಕೋದು ಬೇಡ, ಅವೈಜ್ಞಾನಿಕ ಡಿವೈಡರ್, ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ವಾಹನ ಸವಾರರಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಸಾಕಷ್ಟು ಬಾರಿ ಜನರು ಇಲ್ಲಿ ಮನವಿಯನ್ನ ಮಾಡಿದ್ರು ಕೂಡ ರಾತ್ರೋರಾತ್ರಿ ಏಕಾಏಕಿ ಹಾಕಿರ್ತಕ್ಕಂಥ ಡಿವೈಡರ್ ನಿಂದ ಸಾಕಷ್ಟು ಅವಾಂತರ ಸೃಷ್ಟಿ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ಈ ಮೂಲಕ ವ್ಯಯವಾಗದಲ್ಲದೆ ಸಾರ್ವಜನಿಕರ ಜೀವನಕ್ಕೂ ಕೂಡ ಸಾಕಷ್ಟು. ಇನ್ನು ಬೈಲುಕುಪ್ಪೆ ನಿವಾಸಿ ಆಗಿರುವಂತಹ ರಾಜೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂದು ಡಿವೈಡರ್ ನಿಂದ ಒಂದು ಪ್ರಾಣ ಹೋಗಿದೆ, ಅನೇಕರ ಪ್ರಾಣ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೂ ಕೂಡ ಡಿವೈಡರ್ ಬೇಕಾ ಅನ್ನುವಂತಹ ಪ್ರಶ್ನೆ. ಯಾಕೆ ನಿರ್ಮಾಣ ಆಯ್ತು, ಯಾವಾಗಿಂದ ಇದೆ, ಏನೆಲ್ಲ ಅವಾಂತರಗಳಾಗಿದೆ? ರಾಜೇಶ್ ಅವರೇ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಇದು ಬೈಲುಕುಪ್ಪೆ ಪಿರಿಯಾಪಟ್ಟಣ ತಾಲೂಕಲ್ಲಿ ಇರುವಂತ ಬೈಲುಕುಪ್ಪೆಯಲ್ಲಿ 1 ಕಿಲೋಮೀಟರ್ನಷ್ಟು ನಿರ್ಮಾಣ ಮಾಡಿರೋದು. ಇದು ಪ್ರತಾಪ್ ಸಿಂಹರವರು ಸಂಸದರಾಗಿದ್ದ ಟೈಮಲ್ಲಿ ಮೇಡಮ್ ಸುಮಾರು 1,30,30,00,000ದಲ್ಲಿ ಮಾಡಿರೋಂತ ಕಾಮಗಾರಿ ಮೇಡಮ್ ಇದು. 2 ವರ್ಷ ಆದ್ರೂ ಮೇಡಮ್ ಇಲ್ಲಿ ಯಾವುದೇ ಎರಡೂ ಬದಿಯಲ್ಲೂ ಸಹ ಯಾವುದೇ ತಡೆಗೋಡೆ ಇಲ್ಲ, ಮತ್ತೆ ಸರಿಯಾದ ಸೂಚನಾ ಫಲಕಗಳಿಲ್ಲ ಮೇಡಮ್, ರಿಫ್ಲೆಕ್ಟೆಡ್ ಲೈಟ್ ಇಲ್ಲ. ಹೆಚ್ಚಾಗಿ ಮೇಡಮ್ ಇದೊಂದು ಪ್ರವಾಸಿ ತಾಣ. ಬೈಲುಕುಪ್ಪೆ ಗೋಲ್ಡನ್ ಟೆಂಪಲ್ ಅಂತ ಹೇಳಿದ್ರೆ ಸಾಧಾರಣ ಎಲ್ಲರಿಗೂ ದೇಶಕ್ಕೆ ತಿಳಿದಿರೋಂತ ವಿಷಯ. ಇಲ್ಲಿ ದಿನನಿತ್ಯ ಸಾಕಷ್ಟು ವೆಹಿಕಲ್ ಬರ್ತಾವ ಮೇಡಮ್. ಆದ್ರೆ ಒಂದು ವಾರಕ್ಕೆ 4ರಿಂದ 5 ವೆಹಿಕಲ್ಗಳು ಪಲ್ಟಿ ಅಂತೂ ಹೊಡಿತಾನೆ ಇರ್ತದೆ ಮೇಡಮ್ ಇಲ್ಲಿ. ಇದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಬಂದಿರುತ್ತೆ, ಆದ್ರೂ ಯಾಕೆ ಮಾಡ್ತಾ ಇಲ್ಲ ಮೇಡಮ್? ಅವರು ಅವತ್ತಿನ ಕೆಲಸಕ್ಕೋಸ್ಕರ ಕಮಿಷನ್ ಸಿಕ್ತು, ಬಿಟ್ಬಿಟ್ಟು ಹೊರಟೋದ್ರು. ಅಲ್ಲಿಂದ ಇವತ್ತಿನವರೆಗೆ ಯಾರು ಮುಖನೇ ಮಾಡಿಲ್ಲ ಮೇಡಮ್. ಪೇಂಟ್ ಹೊಡೆಯಕ್ಕಾಗಿಲ್ಲ ಮೇಡಮ್. ಅವ್ರಿಗೆ ಒಂದು ಡಿವೈಡರ್ ನಿರ್ಮಾಣ ಮಾಡಿದಾರಲ್ಲ, ಅದಕ್ಕೆ ಒಂದು ಪೇಂಟ್ ಹೊಡೆಯಕ್ಕಾಗಿಲ್ಲ ಮೇಡಮ್ ಅವ್ರು ಇನ್ನೂ. ಅದು ಸಾಕಷ್ಟು ಬಾರಿ ನಾವು ಪೊಲೀಸ್ ಸ್ಟೇಷನ್ಗೆ ಮನವಿ ಮಾಡಿದೀವಿ, ಮತ್ತೆ ಪಂಚಾಯತಿ, ಸ್ಥಳೀಯ ಪಂಚಾಯತಿಗೂ ಮಾಡಿದೀವಿ ಮೇಡಮ್. ಯಾವುದೇ ರೀತಿ ಇದನ್ನೇ ಮಾಡ್ತಾ ಇಲ್ಲ ಮೇಡಮ್ ಅವರು.
ಅಂದ್ರೆ ಹೇಳಿದ್ರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ, ಕಾರು ಟಿಟಿ ಸ್ವಲ್ಪ ದಿನದ ಹಿಂದೆ ಬೈಕ್ ಆಕ್ಸಿಡೆಂಟ್ ಆಯ್ತು. ಇಷ್ಟೆಲ್ಲ ಆದ್ರೂ ಕೂಡ ಎಚ್ಚೆತ್ಕೊಳ್ಳೋದಕ್ಕೆ ಮತ್ತಷ್ಟು ಘಟನೆಗಳಾಗ್ಬೇಕಾ ಅಂತ ಅವ್ರಿಗೆ? ಮೇಡಮ್ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಡಿವೈಡರ್ ಅವಶ್ಯಕತೆನೇ ಇರಲಿಲ್ಲ ಮೇಡಮ್. ಬಂದಿರೋ ಅಮೌಂಟ್ ವಾಪಸ್ ಹೋಗ್ಬಿಡುತ್ತೆ, ಇನ್ನೊಂದು ತಿಂಗಳಲ್ಲಿ ಮಾಡಿಲ್ಲ ಅಂದ್ರೆ ಅಂತ ಇಟ್ಕೊಂಡು ತುರಾತುರಿಯಲ್ಲಿ ಮಾಡಿರೋಂತ ಕಾಮಗಾರಿ ಮೇಡಮ್ ಅದು. ಅವ್ರ ತರಾತುರಿಯಲ್ಲಿ ಮಾಡಿರೋದಕ್ಕೆ ಅನೇಕ ಜೀವಗಳು ಹೋಗ್ತಾ ಇದೆ, ಜೀವಗಳು ಹೋಗ್ತಾ ಇದೆ, ಸಂಭವಿಸ್ತದೆ ಮೇಡಮ್. ಓಕೆ ರಾಜೇಶ್ ಅವರ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತಾಡಿದಕ್ಕೆ.